ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಇವತ್ತು ಲಕ್ಷ್ಮೀ ಪೂಜೆ, ಹಾಗಾಗಿ ನಿನ್ನೆನೆ ವಿಡಿಯೋ ಸ್ಟಾರ್ಟ್ ಮಾಡಿದ್ದೆ. ನಿನ್ನೆ ಅದ್ರ ಪ್ರಿಪ್ರೇಷನ್ ಎಲ್ಲ ನಿಮ್ಗೆ ತೋರಿಸಿದ್ದೆ. ಹಾಗಾಗಿ ಇವತ್ತು ಲಕ್ಷ್ಮೀ ಪೂಜೆಗೆ ಬೆಳಿಗ್ಗೆಯಿಂದಾನೇ ರೆಡಿ ಮಾಡ್ಕೊಳ್ಳೋಣ ಅಂತ. ಮೊದ್ಲಿಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕು. ಇಲ್ಲಿ ದೇವ್ರು ಅಂತ ಸಪರೇಟ್ ಇಲ್ಲ, ಹಾಗಾಗಿ ಇದೊಂದು ಚಿಕ್ಕ ಮಂಟಪ ಬರುತ್ತೆ ಅಲ್ಲ, ಅದನ್ನ ಇಟ್ಟಿದ್ದೀವಿ ದೇವ್ರಿಗೆ. ಸೊ ಇದನ್ನೇ ನೀಟಾಗಿ ಕ್ಲೀನ್ ಮಾಡ್ಕೊಂತಾ ಇದೀನಿ. ಇದಾದ್ಮೇಲೆ ನಾನು ನೀಟಾಗಿ ಮನೆಯೆಲ್ಲ ಒರೆಸಿ ಗುಡ್ಸ್ಕೊಂಡೆ. ನಾನು ಆಕ್ಚುಲಿ ನಿನ್ನೆ ರೆಡಿ ಮಾಡ್ಕೊಂಡಿದ್ದೆಲ್ಲ ಆ ಕಡೆ ರೂಮಲ್ಲಿ ಇಟ್ಟಿದ್ದೆ, ಹಾಗಾಗಿ ಇಲ್ಲಿ ಫಸ್ಟ್ ಎಲ್ಲ ಗುಡ್ಸಿ ಕ್ಲೀನ್ ಮಾಡ್ಕೊಂಡ್ರೆ ನೆಕ್ಸ್ಟ್ ಅದನ್ನೆಲ್ಲ ಇಲ್ಲಿ ರೆಡಿ ಮಾಡ್ಕೋಬಹುದು ಅಂತ. ಇವಾಗ ಎಲ್ಲ ಕ್ಲೀನ್ ಆಗಿದೆ. ಸೊ ಇವಾಗ ನಾನು ಫಸ್ಟ್ ದೇವರಿಗೆ ಉಡಿ ತುಂಬಿಡ್ತೀನಿ. ದೇವರಿಗೆ ಉಡಿ ಅಂದ್ರೆ ಇವಾಗ ಅಕ್ಕಿ, ಕಾಯಿ, ಬ್ಲೌಸ್ ಪೀಸ್, ಹಾಗೆ ಹಣ್ಣು ಅದನ್ನೆಲ್ಲ ತೆಗ್ದಿಡ್ಬೇಕು. ಇದನ್ನ ಫಸ್ಟ್ ದೇವರಿಗೆ ರೆಡಿ ಮಾಡ್ಕೊಂತಾ ಇದೀನಿ. ಇವಾಗ ಇಲ್ಲಿ ದೇವರ ಉಡಿಗೆ ರೆಡಿ ಆಗಿದೆ ನೋಡಿ, ಈ ರೀತಿ ರೆಡಿ ಮಾಡ್ಕೊಂಡಿದೀನಿ. ಬಂದ ಮುತ್ತೈದರಿಗೆ ಕೊಡ್ಲಿಕ್ಕೆ ಅಂತ ಉಡಿ ತುಂಬಿ ರೆಡಿ ಮಾಡ್ಕೊಂತಾ ಇದೀನಿ. ಅದನ್ನು ಕೂಡ ನೋಡಿ ಈ ರೀತಿ ಜೋಡ್ಸಿಟ್ಕೊಂಡ್ರೆ ನಮ್ಗೆ ಆ ಕೊಡೋ ಟೈಮ್ ಅಲ್ಲಿ ಗಡ್ಬಿಡಿ ಆಗಲ್ಲ. ಹಾಗೆ ನಿನ್ನೆ ದಾರ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ಕಂಕಣಕ್ಕೆ ಅಂತ, ಅದನ್ನ ಇವಾಗ ರೆಡಿ ಮಾಡ್ಕೊಂತಾ ಇದೀನಿ. ಕಂಕಣಕ್ಕೆ ನಾವು ಒಂದು ವೀಳ್ಯದೆಲೆನ ಈ ರೀತಿ ಮಡಚಿ ಇದ್ರ ಮೇಲೆ ಒಂದು ಹೂವನ್ನಿಟ್ಟು ಅದನ್ನ ಈ ರೀತಿ ಒಂದು ಗಂಟಾಗಿ ಕಟ್ಟುವಂತದ್ದು. ನಾನಿಲ್ಲಿ 3 ಕಂಕಣ ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ ಎಲ್ಲ ಕಡೆ ಆಲ್ರೆಡಿ ಕ್ಲೀನ್ ಮಾಡ್ಕೊಂಡಿದ್ನಲ್ಲ, ದ್ವಾರ ಬಾಗ್ಲದ ಮೆಟ್ಲಿಗೆ ರಂಗೋಲಿ ಹಾಕೋಣ ಅಂತ ಒಂದು ಚಿಕ್ಕದಾಗಿ ರಂಗೋಲಿ ಹಾಕೊಂತಾ ಇದ್ದೀನಿ. ಹಾಗೆ ದೇವರಿಗೆ ತಂದಿರೋ ಹೂವನ್ನ ಮೊದಲು ದೇವ್ರ ಫೋಟೋಕ್ಕೆಲ್ಲ ಹಾಕೊಂತಾ ಇದ್ದೀನಿ. ನಾವಿಲ್ಲಿ ತೋರಣ ಅಂತ ಏನು ಹಾಕ್ತಿರ್ಲಿಲ್ಲ, ಹಾಗಾಗಿ ಮೇನ್ ಡೋರ್ಗೆ ನಾನಿಲ್ಲಿ ಇದನ್ನೇ ಹೂವನ್ನೇ ಹಾಕ್ತಾ ಇದ್ದೀನಿ. ಇವಾಗ ಆಲ್ಮೋಸ್ಟ್ ಎಲ್ಲ ಆಗ್ತಾ ಬಂತು. ಇನ್ನೇನು ಪಂಚಾಮೃತ ರೆಡಿ ಮಾಡ್ಕೋಬೇಕು. ಹಾಗೆ ಅದ್ರ ಜೊತೆಗೆ ಇವಾಗ ಟೇಬಲ್ ನ ರೆಡಿ ಮಾಡ್ಕೋಬೇಕು ದೇವ್ರನ್ನ ಕೂರ್ಸ್ಲಿಕ್ಕೆ. ಹಾಗಾಗಿ ಇವಾಗ ಫಸ್ಟ್ ಪಂಚಾಮೃತ ರೆಡಿ ಮಾಡ್ಕೊಂತೀನಿ ಬನ್ನಿ. ಪಂಚಾಮೃತಕ್ಕೆ ಮೊದಲನೇದಾಗಿ ಬಾಳೆಹಣ್ಣು, ಮೊಸರು, ತುಪ್ಪ, ಕಲ್ಸಕ್ರೆ, ಹಾಗೆ ಜೇನುತುಪ್ಪ ಮತ್ತೆ ಹಾಲು. ನಾನು ಹಾಲು ಈಗ್ಲೇ ಹಾಕ್ತಾ ಇಲ್ಲ, ಕೊನೆಗೆ ಇನ್ನೇನು ಪೂಜೆ ಸ್ಟಾರ್ಟ್ ಮಾಡ್ಬೇಕಾದ್ರೆ ಹಾಲು ಹಾಕೊಂತೀನಿ. ಇನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇಷ್ಟೇ ಬೇಕಾಗಿರೋದು ಪಂಚಾಮೃತಕ್ಕೆ. ಇವಾಗ ಪಂಚಾಮೃತ ರೆಡಿ ಆಗಿದೆ. ನೆಕ್ಸ್ಟ್ ನಾನು ಟೇಬಲ್ಗೆ ಡೆಕೋರೇಷನ್ ಮಾಡ್ಕೋಬೇಕು. ಹಾಗಾಗಿ ನಾನೊಂದು ಬಟ್ಟೆ ಪೀಸ್ ತಂದಿದ್ದೆ, ಚೆನ್ನಾಗಿ ಕಾಣಿಸ್ತು ಅಂತ ತಗೊಬಂದಿದ್ದೆ. ಇವಾಗ ಇಷ್ಟ ಆದ್ಮೇಲೆ ಆಲ್ಮೋಸ್ಟ್ ಏನು ಟೈಮ್ ಒಂದು 5:30 ಆಗಿತ್ತು. ಹಾಗಾಗಿ ನಾನು ಇವಾಗ್ಲೇ ಇದಕ್ಕೆ ರೆಡಿ ಮಾಡ್ಕೊಳ್ಳೋಣ, ಪೂಜೆಗೆ ಸ್ಟಾರ್ಟ್ ಮಾಡೋಣ ಅಂತ ಪೂಜೆ ಕಂಕಣದಿಂದ ಶುರು ಮಾಡಿದೆ. ಫಸ್ಟ್ ಕಂಕಣ ಕಟ್ಕೋಬೇಕು. ಹಾಗಾಗಿ ನಾನು 3 ಕಂಕಣ ಮಾಡಿದ್ನಲ್ಲ, ಒಂದು ದೇವರಿಗೆ, ಒಂದು ನಾನು, ಒಂದು ನನ್ನ ಹಸ್ಬೆಂಡ್ಗೆ ಕಟ್ಟಿದೆ. ಮೊದಲನೇದಾಗಿ ಪೂಜೆ ಶುರು ಮಾಡುವಾಗ ದೇವರಿಗೆ ದೀಪ ಹಚ್ಚಿ ಊದ್ಬತ್ತಿ ಬೆಳಗ್ಗೆ ನಂತರ ದೇವಿನ ಕೂರ್ಸ್ಲಿಕ್ಕೆ ನಾವು ಕೆಳಗಡೆ ಫಸ್ಟ್ ತಟ್ಟೆ ಇಡ್ಬೇಕು. ಅದರಲ್ಲಿ ಅಕ್ಕಿಯನ್ನು ಹಾಕುವಂಥದ್ದು. ಅಕ್ಕಿಯನ್ನು ನಾನಿಲ್ಲಿ 5 ಸಲ ಹಾಕೊಂತಾ ಇದ್ದೀನಿ. ಅಕ್ಕಿಯನ್ನು ಹಾಕಿ ಅದಕ್ಕೆ ಓಂ ಸ್ವಸ್ತಿ ಶ್ರೀ ಅಂತ ಅದ್ರ ಮೇಲೆ ಬರಿಬೇಕು. ನಂತರ ಕಳಸದ ಚಂಬಿಗೆ 5 ಸಲ ನೀರನ್ನ ಹಾಕುವಂಥದ್ದು. ನಂತರ ಕಳಸದ ಚಂಬಿಗೆ ನಾವಿಲ್ಲಿ ನಾಣ್ಯ, ಯಾವ್ದಾದ್ರು 1-2 ರೂಪಾಯಿದು ನಾಣ್ಯ ಯಾವ್ದಾದ್ರು ಆಗ್ಬೋದು, ಹಾಗೆ ಅರಿಶಿನ, ಕುಂಕುಮ ಮತ್ತೆ ಹೂ ಇದನ್ನೆಲ್ಲ ಹಾಕ್ಬಿಟ್ಟು ಇದ್ರ ಮೇಲೆ ನಾವು ವೀಳ್ಯದೆಲೆ ಅಥವಾ ಮಾವಿನ ಎಲೆಯನ್ನ ಇಡುವಂತದ್ದು. ಇಲ್ಲಿ ನನ್ಗೆ ಮಾವಿನ ಎಲೆ ಸಿಗ್ಲಿಲ್ಲ, ಹಾಗಾಗಿ ವೀಳ್ಯದೆಲೆಯನ್ನ 5 ವೀಳ್ಯದೆಲೆಯನ್ನ ಇದರಲ್ಲಿ ಈ ರೀತಿ ರೌಂಡ್ ಆಗಿಟ್ಟು ನಂತರ ಕಳಸದ ಕಾಯಿನ ಕೂರಿಸ್ತಾ ಇದ್ದೀನಿ. ನಂತರ ಇಷ್ಟ ಆದ್ಮೇಲೆ ದೇವಿಯನ್ನ ಪ್ರತಿಷ್ಠಾಪನೆ ಮಾಡಬೇಕು. ನಾವೇನ್ ತಟ್ಟೆಲಿ ಅಕ್ಕಿ ತಗೊಂಡಿದ್ವಲ್ಲ ಅದ್ರ ಮೇಲೆ ದೇವಿಯನ್ನ ಪ್ರತಿಷ್ಠಾಪನೆ ಮಾಡ್ಬೇಕು. ಈಗ ಪ್ರತಿಷ್ಠಾಪನೆ ಆಗಿರುವ ಕಳಸಕ್ಕೆ ಅರಿಶಿನ, ಕುಂಕುಮ ಎಲ್ಲ ಹಚ್ಚಿ, ಯಾವ್ದಾದ್ರು ಚಿನ್ನ ಯಾವುದೇ ಇದ್ರು ತೊಂದ್ರೆ ಇಲ್ಲ, ನಾನಿಲ್ಲಿ ನಾರ್ಮಲ್ ಚೈನ್ ಸರ ಇತ್ತು ಅದನ್ನ ಹಾಕ್ಬಿಟ್ಟು ದೇವಿಗೆ ಮಾಂಗಲ್ಯ ಧಾರಣೆ ಮಾಡ್ತಾ ಇದ್ದೀನಿ. ಹಾಗೆ ನಂತರ ದೇವಿಗೆ ಹೂವಿಂದ ಅಲಂಕಾರ ಮಾಡ್ಬೇಕು. ಹಾಗೆ ಕೊನೆಯದಾಗಿ ಗೆಜ್ಜೆ ವಸ್ತ್ರನ ಹಾಕ್ತಾ ಇದ್ದೀನಿ ದೇವಿಗೆ. ಇದು ದೇವಿಗೆ ಶ್ರೇಷ್ಠ ಅಂತ ಹೇಳ್ತಾರೆ. ಹಾಗೆ ನಂತರ ದೇವರಿಗೆ ಕಂಪ್ಲೀಟ್ ಆಗಿ ಅಲಂಕಾರ ಎಲ್ಲ ಆದ ನಂತರ ಗಣಪತಿಯನ್ನು ನಾವು ಆರಾಧಿಸ್ಬೇಕು. ಮೊದಲನೇದಾಗಿ ವಿಘ್ನ ವಿನಾಶಕ ಅಂತ. ಹಾಗಾಗಿ ನಾನಿಲ್ಲಿ ಗಣಪತಿಗೆ ಮೊದಲನೇದಾಗಿ ತಟ್ಟೆಯಲ್ಲಿ ಅಕ್ಕಿ, ಅದರ ಮೇಲೆ ವೀಳ್ಯದೆಲೆ ಹಾಗೆ ಒಂದು ಕಾಯಿಯನ್ನ ಗಣಪತಿ ರೂಪದಲ್ಲಿ ಇಡ್ತಾ ಇದ್ದೀನಿ. ಹಾಗೆ ಅದಕ್ಕೆ ಅಲಂಕಾರ ಕೂಡ ಮಾಡ್ಕೊಂತಾ ಇದ್ದೀನಿ. ಇವಾಗ ಎಲ್ಲಾನು ರೆಡಿ ಆಗಿದೆ. ಇವಾಗ ಪೂಜೆ ಸ್ಟಾರ್ಟ್ ಮಾಡ್ಬೇಕು. ಹಾಗೆ ಮೊದಲನೇದಾಗಿ ದೇವರಿಗೆ ದೀಪವನ್ನ ಹಚ್ಚಿ ಇಡ್ತಾ ಇದ್ದೀನಿ. ಹಾಗೆ ಗಣಪತಿಯನ್ನ ಮೊದಲು ಆರಾಧಿಸಿ ನಂತರ ಲಕ್ಷ್ಮೀ ಪೂಜೆಯನ್ನ ಶುರು ಮಾಡುವಂತದ್ದು. ಮೊದಲು ಗಣಪತಿಗೆ ಮಂಗಳಾರತಿ ಮಾಡ್ಕೊಂಡಿದೀನಿ. ಹಾಗಾಗಿ ಗಣಪತಿ ಪೂಜೆ ಆದ್ಮೇಲೆ ನಾನು ಲಕ್ಷ್ಮೀ ಪೂಜೆಯನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಲಕ್ಷ್ಮೀ ಪೂಜೆಯನ್ನ ಮೊದಲನೇದಾಗಿ ವರಮಹಾಲಕ್ಷ್ಮಿ ಸ್ತೋತ್ರ ಇದೆಯಲ್ಲ ಅದರಿಂದ ಶುರು ಮಾಡ್ಬೇಕು. ಹಾಗೆ ದೇವಿಯ ಸ್ತೋತ್ರ ಎಲ್ಲ ಹೇಳ್ತಾ ಹಾಗೆ ಮಂತ್ರಗಳೆಲ್ಲ ಆದ್ಮೇಲೆ ಇಲ್ಲಿ ಕಾಯಿಯನ್ನ ಒಡೆದ್ಬಿಟ್ಟು ಸ್ತೋತ್ರವನ್ನ ಶುರು ಮಾಡಿದೆ.
ಅಷ್ಟೋತ್ತರದಲ್ಲಿ ನಾವು ಅರಿಶಿಣ ಮತ್ತೆ ಕುಂಕುಮವನ್ನ ಹಾಕುವಂತದ್ದು. ಹಾಗಾಗಿ ಅಷ್ಟೋತ್ತರ ಕಂಪ್ಲೀಟ್ ಆದ್ಮೇಲೆ ದೇವಿಗೆ ಆರತಿಯನ್ನು ಶುರು ಮಾಡಿದೆ. ಇಲ್ಲಿ ನಾನು 5 ಆರತಿ ಅಂದ್ರೆ ಪಂಚ ಆರತಿ, 3 ಆರತಿ ಹಾಗೆ 1 ಆರತಿ, ನಂತರ ಕೊನೆಯದಾಗಿ ಮಂಗಳಾರತಿಯನ್ನ ಮಾಡ್ತಾ ಇದ್ದೀನಿ. ಈಗ ಕೊನೆಯದಾಗಿ ಮಂಗಳಾರತಿ ಮಾಡ್ತಾ ಇದ್ದೀನಿ. ಮಂಗಳಾರತಿ ಆದ್ಮೇಲೆ ಕೊನೆಯದಾಗಿ ದೇವಿ ಸ್ತೋತ್ರ ಇದೆ, ಅದನ್ನ ಓದ್ತಾ ಇದ್ದೀನಿ. ಇದಿಷ್ಟು ಆದ್ಮೇಲೆ ಕಂಪ್ಲೀಟ್ ಆಗಿದೆ ಪೂಜೆ ಅಂತ ಅರ್ಥ. ಗುಡ್ ಬಾಯ್. ನಮಸ್ತೆ ಮಾಡಿ ಅಲ್ಲಿ ಸ್ವಾಮಿಗೆ ಕೈ ಮುಗಿ. ಹಾಂ, ಅಲ್ಲಿ ನೋಡು ಅಜ್ಜಿ ಕೈ ನೋಡು. ಹಾಂ, ಬಾ ಕೂತ. ಪೂಜೆ ಎಲ್ಲ ಕಂಪ್ಲೀಟ್ ಆದ್ಮೇಲೆ ದೇವಿಗೆ ಅರ್ಶಿನ ಕುಂಕುಮವನ್ನು ಹಾಕಿ ನನಗೆ ಅತ್ತೆ ಉಡಿ ತುಂಬಿದ್ರು. ನಂತರ ನನ್ನ ಅಪಾರ್ಟ್ಮೆಂಟ್ ಅಲ್ಲೇ ಸ್ವಲ್ಪ ಜನಕ್ಕೆ ಹೇಳಿದ್ದೆ, ಒಬ್ಬೊಬ್ಬರಾಗೆ ಬರಕ್ ಸ್ಟಾರ್ಟ್ ಮಾಡಿದ್ರು. ಹಾಗೆ ಅವರು ಕೂಡ ಬಂದು ದೇವಿಗೆ ಅರ್ಶಿನ ಕುಂಕುಮ ಹಚ್ಚಿ ಹಾಗೆ ಅವ್ರಿಗೆ ನಾನು ಉಡಿ ತುಂಬಿ ಅರ್ಶಿನ ಕುಂಕುಮ ಎಲ್ಲ ಹಚ್ಚಿ ಪ್ರಸಾದ ಎಲ್ಲ ಕೊಟ್ವಿ. ಪ್ರಸಾದಕ್ಕೆ ಅಂತ ಪಾಯಸ, ಭಕ್ಷ್ಯ ಹಾಗೆ ಕಡ್ಲೆ ಕೊಡ್ತೀವಿ ನಾವು, ಮತ್ತೆ ಪುಳಿಯೋಗರೆ, ಹಾಗೆ ಅದ್ರ ಜೊತೆಗೆ ಪಂಚಾಮೃತ ಕೂಡ ಇತ್ತು. ಹಾಗೆ ಎಲ್ರು ಪೂಜೆಗೆ ಬಂದು ಪ್ರಸಾದ ತಗೊಂಡು ಉಡಿ ತಗೊಂಡು ಹೋಗುವಾಗ 9 ಗಂಟೆ ಆಯ್ತು. ಕೊನೆಯದಾಗಿ ದೇವಿಗೆ ನಾವು ಕೊನೆಯ ಏಕ ಆರತಿ ಮಾಡಿ ದೃಷ್ಟಿ ತೆಗಿಬೇಕು. ಹಾಗಾಗಿ ನಾನು ಆಲ್ಮೋಸ್ಟ್ 9 ಗಂಟೆ ಆಗಿತ್ತು, ಸೊ ಅದನ್ನ ಇವಾಗ ಮುಗಿಸ್ಬಿಡೋಣ ಅಂತ ಸ್ಟಾರ್ಟ್ ಮಾಡಿದೆ. ದೇವಿಗೆ ಏಕ ಆರತಿ ಮಾಡ್ಬಿಟ್ಟು ನಂತರ ಕೆಂಪು ನೀರಲ್ಲಿ ಕೆಂಪಾರತಿಯನ್ನ ದೇವಿಗೆ ದೃಷ್ಟಿ ತೆಗೆಯುವಂತದ್ದು. ಇದಿಷ್ಟು ವಿಧಿವಿಧಾನ ಆದ್ಮೇಲೆ ಕಳಸ ವಿಸರ್ಜನೆ ಮಾಡ್ಬೇಕು. ಹಾಗಾಗಿ ಕಳಸವನ್ನು ನಾವು ಸ್ವಲ್ಪ ಆಚೆ ಈಚೆ ಮಾಡಿ ಜರುಗಿಸಿ ಅದರ ಹಣ್ಣುಕಾಯಿಯನ್ನು ತುಂಬಿ ಹಾಗೆ ಅದ್ರ ನಂತರ ಅದಕ್ಕೆ ನಾವೇನ್ ಚಿನ್ನ ಹಾಕಿರ್ತೀವಲ್ಲ ಅದನ್ನ ನಾವು ಹಾಕೊಂಡ್ರೆ ಶ್ರೇಷ್ಠ ಅಂತ ಹೇಳ್ತಾರೆ. ಒಳ್ಳೆ ಪೂಜೆ ಮಾಡಿದ್ದು ಕಂಪ್ಲೀಟ್ ಆಗಿ ನಮ್ಗೆ ಫಲ ಸಿಗುತ್ತೆ ಅಂತ. ಹಾಗಾಗಿ ನಾನು ಅದ್ರ ಚೈನ್ ಸರವನ್ನ ಹಾಕೊಂಡೆ. ಸರಿ ಫ್ರೆಂಡ್ಸ್, ನೋಡಿದ್ರಲ್ಲ ಹೇಗೆ ನಡೀತು ವರಮಹಾಲಕ್ಷ್ಮಿ ವ್ರತ ಅಂತ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನೀವು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡೋದಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ಇನ್ನೊಂದು ವಿಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್.